ಶ್ರೀ ಹರಿವಾಯ ಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಭೂತಭವ್ಯಭವನ್ನಾಥಃ ಪವನಃ ಪಾವನೋ ಅನಲಃ ಕಾಮಃ ಕಾಮಕೃತ್ ಕಾಂತಃ ಕಾಮಃ ಕಾಮಪ್ರದಃ ಪ್ರಭುಃ. ನಿನ್ನೆ ದಿನ ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ಪವನಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಇವತ್ತು ಪಾವನಃ. ಪಾವಯತಿ ಶೋಧಯತೀತಿ ಪಾವನಃ. ಇವನು ಶುದ್ಧಗೊಳಿಸುವವನಾದ ಕಾರಣ ಎಲ್ಲವನ್ನೂ ಶುದ್ಧಿ ಮಾಡ್ತಾನೆ. ಆದ ಕಾರಣ ಇವನಿಗೆ ಪಾವನಃ ಅಂತ. ಪ್ಯೂರಿಫೈಯರ್, ಎಲ್ಲರನ್ನ ಪ್ಯೂರಿಫೈ ಮಾಡ್ತಾನೆ. ಯಾರನ್ನು ಮಾಡಬೇಕೋ ಅವರನ್ನು ಪ್ಯೂರಿಫೈ ಮಾಡ್ತಾನೆ. ಆದ ಕಾರಣ ಇವನಿಗೆ ಪಾವನಃ ಅಂತ ಹೆಸರು. ಅಷ್ಟೇ ಅಲ್ಲ, ತಥಾ ಸ್ವಸಂಬಂಧಿನೋ ಗಂಗಾದೀನ್ ಜಗತ್ಪುನಾನ್ ಪ್ರಯೋಜಯತೀತಿ ಪಾವನಃ. ತನಗೆ ಸಂಬಂಧಪಟ್ಟಂತಹ ಗಂಗಾದಿಗಳ ಮೂಲಕ ಜಗತ್ತನ್ನು ಪವಿತ್ರಗೊಳಿಸುವವನಾದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ಏನು ಭಗವಂತನಿಗೆ ಸಂಬಂಧಪಟ್ಟಂತಹ ಗಂಗಾದಿಗಳ ಮೂಲಕ ಜಗತ್ತನ್ನು ಪವಿತ್ರಗೊಳಿಸುವುದು ಅಂತ ಹೇಳಿದರೆ, ಯಾವ ಭಗವಂತನ ಪಾದದಿಂದ ಗಂಗಾ ಹುಟ್ಟಿದ್ದಾಳೆ, ವಿಷ್ಣು ಪಾದೋದ್ಭವಿ. ಗಂಗಾ ಎಲ್ಲರ ಪಾಪಗಳನ್ನು ಪ್ರಕ್ಷಾಳನೆ ಮಾಡುವಂತಹ ಪಾವನಿ. ನಮ್ಮೆಲ್ಲರೂ ನಮ್ಮ ಪಾಪಗಳನ್ನು ನಾವು ಕಳ್ಕೋಬೇಕು ಅಂತ ಹೇಳಿದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತೇವೆ. ಅಂದರೆ ಜಗತ್ತು ಗರುಡ ಪುರಾಣದಲ್ಲಿ ಹೇಳ್ತಾರೆ ಗಂಗಾ ಮಹಿಮೆಯನ್ನು. ಗಂಗಾ ನದಿಯ ಗಂಗಾ ಅಂತ ನಾವು ಗಂಗಾ ನದಿಯ ನಾಮವನ್ನು ಉಚ್ಚಾರಣೆ ಮಾಡಿದರೂ ಸಾಕು, ನಮ್ಮ ಪಾಪಗಳು ಪರಿಹಾರ ಆಗುತ್ತೆ. ಗಂಗಾ ನದಿಯ ಮೇಲೆ ಗಾಳಿ ಬೀಸಿ ಅದು ನಮಗೆ ಸ್ಪರ್ಶ ಆದರೂ ಸಾಕು, ನಮ್ಮ ಪಾಪಗಳು ಹೋಗುತ್ತೆ, ನಾವು ಪುನೀತರಾಗ್ತೇವೆ ಅಂತ ಹೇಳಿ ಗಂಗಾ ನದಿ, ಗಂಗಾದೇವಿ ಎಷ್ಟು ಜಗತ್ತನ್ನು ಪುನೀತಳನ್ನಾಗಿ ಮಾಡ್ತಾಳೆ, ಪವಿತ್ರನನ್ನಾಗಿ ಮಾಡ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಅಂತಹ
ಗಂಗಾದಿಗಳ ಮೂಲಕ ಜಗತ್ತನ್ನು ಪವಿತ್ರ ಮಾಡುವವನಾದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ಅದೇ ಹೇಳ್ತಾ ಇದ್ದಾರೆ, ತಥಾ ಸ್ವಸಂಬಂಧಿನೋ, ತನಗೆ ಸಂಬಂಧಿಸಿದಂತಹ ಗಂಗಾದಿಗಳಿಂದ, ಗಂಗಾದಿಗಳ ಮೂಲಕ ಜಗತ್ ಪುನಾನ್ ಪ್ರಯೋಜಯತೀತಿ ಪಾವನಃ, ಜಗತ್ತನ್ನು ಪವಿತ್ರಗೊಳಿಸುವವನಾದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ಇನ್ನು ಭಗವದ್ಗೀತಾದಲ್ಲಿ ಗೀತಾ ವಿವೃತ್ತಿಯಲ್ಲಿ ವೇದ್ಯಂ ಪವಿತ್ರಂ ಪವಿತ್ರಂಚ ಅಹಮೇವ ಅಥವಾ ಪವಿತ್ರವಸ್ತುನೋ ಪವಿತ್ರತ್ವಾತ್ ತಥೋಚ್ಯತೆ. ಭಗವಂತನು ಶುದ್ಧನಾಗಿದ್ದಾನೆ. ಹೇಗೆ ಸಹಜವಾಗಿ ಶುದ್ಧವಾಗಿದ್ದಾನೆ. ಗಂಗಾ ನದಿ ಭಗವಂತ ಅನುಗ್ರಹ ಮಾಡಿದರೆ ಗಂಗಾದೇವಿಗೆ ಭಗವಂತ ಪವಿತ್ರತೆಯನ್ನು ಕೊಟ್ಟರೆ ಗಂಗಾ ನದಿ ತಾನು ಪವಿತ್ರಳಾಗಿ ಎಲ್ಲರನ್ನೂ ಪುನೀತಳನ್ನಾಗಿ ಮಾಡ್ತಾಳೆ. ಆದರೆ ಭಗವಂತ ಸಹಜವಾಗಿಯೇ ಶುದ್ಧವಾಗಿದ್ದಾನೆ. ಅವನು ಪರಮ ಪವಿತ್ರನಾಗಿದ್ದಾನೆ. ಅವನು ಪವಿತ್ರನಾಗಿ ಸಹಜವಾಗಿ ಪವಿತ್ರವಾಗಿ ಇರುವುದಲ್ಲದೆ ಯಾರ್ಯಾರು ಭಗವಂತನ ಸಂಪರ್ಕವನ್ನು ಹೊಂದುತ್ತಾರೆ, ಭಗವಂತನ ಸಂಪರ್ಕದಿಂದ, ಭಗವಂತನ ಸನ್ನಿಧಾನದಿಂದ ಎಲ್ಲರೂ ಕೂಡ ಯಾರ್ಯಾರು ಭಗವಂತನ ಸಂಪರ್ಕವನ್ನು ಹೊಂದಿರ್ತಾರೆ, ಯಾರು ಭಗವಂತನ ಸನ್ನಿಧಾನದಲ್ಲಿರ್ತಾರೆ, ಅದರಿಂದ ಅವರೆಲ್ಲರೂ ಶುದ್ಧವಾಗ್ತಾರೆ. ಅಂದರೆ ಅವರೆಲ್ಲರನ್ನು ಶುದ್ಧ ಮಾಡ್ತಾನೆ ಭಗವಂತ. ತನ್ನ ಸಂಪರ್ಕದಿಂದ, ಸನ್ನಿಧಾನದಿಂದ ಉಳಿದವರೆಲ್ಲರನ್ನು ಶುದ್ಧ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ಇನ್ನು ಋಗ್ವೇದ ಹೇಳುತ್ತೆ, ಋಗ್ವೇದ ಭಾಷ್ಯ ಹೇಳುತ್ತೆ, ಪಾವಕ ನಃ ಸರಸ್ವತಿ ಶೋಧಕತ್ವಾತ್ತು ಪಾವಕಃ. ಋಗ್ವೇದ ಏನು ಹೇಳುತ್ತೆ, ಸರಸ್ವತಿ ನಾಮಕ ಭಗವಂತ ನಮ್ಮೆಲ್ಲರನ್ನೂ ಶುದ್ಧಗೊಳಿಸುತ್ತಾನೆ ಎಂಬ ಅಭಿಪ್ರಾಯದಿಂದ ಭಗವಂತನನ್ನು ಪಾವಕ ಎಂದು ಸ್ತೋತ್ರ ಮಾಡಿದೆ. ನಮಗೆ ಭಗವಂತನಿಗೆ ಸರಸ್ವತಿ ಅಂತ ಹೆಸರು. ಏನ್ರಿ, ಬ್ರಹ್ಮದೇವರ ಹೆಂಡತಿ ಸರಸ್ವತೀ ದೇವಿ. ಸರಸ್ವತಿ ಹೆಂಗಸರನ ಹೆಸರು. ಭಗವಂತನಿಗೆ ಸರಸ್ವತಿ ಅಂತ ಹೇಗೆ ಅಂದರೆ ಶಾಸ್ತ್ರ ಹೇಳುತ್ತೆ, ಭಗವಂತ ಸರ್ವಶಬ್ದ ವಾಚ್ಯ. ಎಲ್ಲ ಹೆಸರುಗಳು ಭಗವಂತನನ್ನೇ ಪರಮ ಮುಖ್ಯ ವೃತ್ತಿಯಿಂದ ತಿಳಿಸುತ್ತೆ. ಅದೇ ಹೇಳುತ್ತೆ ಋಗ್ವೇದ ಹೇಳುತ್ತೆ ಏನಂತ, ಸರಸ್ವತಿ ನಾಮಕ ಭಗವಂತನನು ನಮ್ಮೆಲ್ಲರನ್ನೂ ಕೂಡ ಶುದ್ಧಗೊಳಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ಪಾವಕ ಅಂತ ಋಗ್ವೇದ ಹೇಳ್ತಾ ಇದೆ. ಇನ್ನು ಭಾಗವತ, ಅಗ್ರಹೀಚ್ಛಿರಸ ರಾಜನ್ ಭಗವಾನ್ ಲೋಕಪಾವನಃ. ನಾನು ನಿನ್ನೆ ಹೇಳಿದೆ ಸುಧಾಮನ ಕತೆ. ಕೃಷ್ಣಾವತಾರದಲ್ಲಿ ಭಗವಂತ ಸುಧಾಮನ ಕುಚೇಲನ ಬ್ರಾಹ್ಮಣನ ಪಾದಗಳನ್ನು ತೊಳೆದು ತಲೆ ಮೇಲೆ ಹಾಕ್ಕೊಂಡ, ಪಾದಪೂಜೆ ಮಾಡಿದ ಅಂತ. ಅದೇ ವಿಷಯವನ್ನು ಇಲ್ಲಿ ಹೇಳ್ತಾ ಶುಕಾಚಾರ್ಯರು ಆ ವಿಷಯವನ್ನು ಹೇಳುವಾಗ ಭಗವಂತನನ್ನು ಲೋಕಪಾವನ ಅಂತ ಕರೀತಾರೆ. ಕೃಷ್ಣ ಸುಧಾಮನ ಪಾದಗಳನ್ನು ತೊಳೆದು ಆ ಪಾದಗಳನ್ನು ತಲೆ ಮೇಲೆ ಧರಿಸಿದ. ನಿನ್ನೆ ಹೇಳಿಕೊಂಡಂತೆ ನಾವು ಮಂತ್ರಾಧೀನಂತು ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತ. ಆದ ಕಾರಣ ಬ್ರಾಹ್ಮಣನಾದ ಕುಚೇಲನನ್ನು ಸುಧಾಮನ ಪಾದಗಳನ್ನು ತೊಳೆದು ತನ್ನ ತಲೆಯ ಮೇಲೆ ಪಾದೋದಕವನ್ನು ಹಾಕಿಕೊಂಡ ಅಂತ ಹೇಳ್ತಾ ಶುಕಾಚಾರ್ಯರು ಭಗವಂತನನ್ನು ಲೋಕಪಾವನ ಅಂತ ಕರೀತಾರೆ. ಅಂದರೆ ಸಮಗ್ರ ಲೋಕವನ್ನೇ ಪವಿತ್ರೀಕರಿಸುವವನು.
ಆದ ಕಾರಣ ಭಗವಂತನಿಗೆ ಪಾವನ ಅಂತ ಹೆಸರು. ಇದು ಕೃಷ್ಣಾವತಾರ. ಇನ್ನು ರಾಮಾವತಾರ ಕಾಲದಲ್ಲಿ ಪಾವನಃ ಸರ್ವಭೂತಾನಾಂ ತ್ವಮೇವ ರಘುನಂದನ ಅಂತ ಹೇಳ್ತಾರೆ. ಅಗಸ್ತ್ಯರು ರಾಮದೇವರನ್ನು ಸ್ತೋತ್ರ ಮಾಡ್ತಾ ಏನು ಹೇಳ್ತಾರೆ? ಪಾವನಃ ಸರ್ವಭೂತಾನಾಂ ತ್ವಮೇವ ರಘುನಂದನ. ಹೇ ರಘುನಂದನ, ಹೇ ರಾಮಚಂದ್ರ, ನೀನೇ ಸರ್ವಭೂತಾನಾಂ ಎಲ್ಲ ಭೂತಗಳಿಗೂ ಪಾವನಃ ಪಾವನನಾಗಿದ್ದೀಯಾ ಅಂಥೇಳಿ ರಾಮನನ್ನು ಅಗಸ್ತ್ಯರು ಸ್ತೋತ್ರ ಮಾಡ್ತಾರೆ ಅಂತ ವಾಲ್ಮೀಕಿ ರಾಮಾಯಣ ಉತ್ತರಕಾಂಡದಲ್ಲಿ ಬರುತ್ತೆ. ಹೀಗೆ ಭಗವಂತನ ದರ್ಶನ ಸನ್ನಿಧಾನಗಳೆಲ್ಲವೂ ಕೂಡ ಜಗತ್ತನ್ನು ಪವಿತ್ರೀಕರಣ ಮಾಡುತ್ತೆ, ಪವಿತ್ರೀಕರಿಸುತ್ತೆ. ತನ್ನಿಂದಾಗಿ ಪವಿತ್ರಗೊಂಡ ಪದಾರ್ಥಗಳ ಮೂಲಕವೂ ಕೂಡ ಜಗತ್ತನ್ನು ಭಗವಂತ ಪವಿತ್ರೀಕರಣ ಮಾಡ್ತಾನೆ. ನಮಗೆ ಭಾಗವತದಲ್ಲಿ ಅಕ್ರೂರನ ಕುರಿತು ಹೇಳ್ತಾರೆ. ದಶಮಸ್ಕಂದದಲ್ಲಿ ಬರುತ್ತೆ. ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾ ತೇ ಪುನಂತಿ ಉರುಕಾಲೇನ ದರ್ಶನಾದೇವ ಸಾಧವಃ ಅಂತೇಳಿ. ನದಿಗಳಲ್ಲಿರುವ ನೀರುಗಳು ತೀರ್ಥಗಳು, ಕ್ಷೇತ್ರಗಳಲ್ಲಿರುವ ಕ್ಷೇತ್ರ ಮೂರ್ತಿಗಳು ಇವು ಜಡ ಪದಾರ್ಥಗಳು. ಅವು ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಸೇವೆ ಮಾಡಿದರೆ ತೇ ಪುನಂತಿ ಉರುಕಾಲೇನ, ಅವು ಬಹಳ ನಿಧಾನಕ್ಕೆ ಬಹುಕಾಲ ಆದಮೇಲೆ ನಮ್ಮನ್ನು ಪವಿತ್ರ ಮಾಡುತ್ತೆ. ಆದರೆ ದರ್ಶನಾದೇವ ಸಾಧವಃ, ಸಾಧು ಸಜ್ಜನರ ದರ್ಶನ ಮಾತ್ರದಿಂದಲೇ ನಾವು ಪವಿತ್ರರಾಗ್ತೇವೆ ಅಂತ ಭಾಗವತ ಹೇಳುತ್ತೆ. ಸಾಧು ಸಜ್ಜನರ ದರ್ಶನದಿಂದನೇ ನಾವು ಪವಿತ್ರರಾಗ್ತೀವಿ. ಆದ ಕಾರಣವೇ ನಾವು ಸ್ವಾಮಿಗಳ ದರ್ಶನ ಮಾಡಿಕೊಳ್ತೇವೆ, ಪಂಡಿತರ ಸದ್ಬ್ರಾಹ್ಮಣರ ದರ್ಶನವನ್ನು ನಾವು ಮಾಡ್ತೇವೆ. ಯಾಕೆ? ಅವರ ದರ್ಶನ ಸ್ಪರ್ಶನ ಪೂಜಾ ಆರಾಧನೆಯಿಂದ ನಾವು ಪವಿತ್ರರಾಗ್ತೇವೆ ಅಂತ. ಸಾಧು ಸಜ್ಜನರ ದರ್ಶನ ಮಾತ್ರದಿಂದ ಪವಿತ್ರರಾಗ್ತೇವೆ ಅಂದರೆ ಆ ಸಾಧು ಸಜ್ಜನರಿಗೆ ಆ ಶಕ್ತಿಯನ್ನು ಕೊಟ್ಟವನು ಭಗವಂತ. ಆದ ಕಾರಣ ಇನ್ನು ಭಗವಂತನ ದರ್ಶನ ಮತ್ತು ಅವನ ಜೊತೆಗೆ ಇರೋದು ಎಂಬುದು ಇನ್ನು ನಾವು ಪವಿತ್ರರಾಗುತ್ತೇವೆ ಅಂತ ಹೇಳುವಂತೆ ಇಲ್ಲ, ಹೇಳಬೇಕಾಗೇ ಇಲ್ಲ. ಯಾವ ಭಗವಂತನ ಪವಿತ್ರವಾದ ಪರಮ ಪಾವನವಾದ ಭಗವಂತನ ಪಾದದಿಂದ ಗಂಗಾದೇವಿ ಉದ್ಭವಿಸಿದಳೋ ಆ ಗಂಗಾದೇವಿನೇ ಜಗತ್ತನ್ನೆಲ್ಲ ಪವಿತ್ರ ಮಾಡ್ತಾಳೆ. ಅಂದರೆ ಈ ಜಗತ್ತನ್ನು ಪವಿತ್ರಗೊಳಿಸುವಂತಹ ಪದಾರ್ಥಗಳಿಗೆ ಇವನು ಮೂಲನಾಗಿದ್ದಾನೆ. ಅವುಗಳಿಗೆ ಆ ಪದಾರ್ಥಗಳಿಗೆ ಆ ಪವಿತ್ರ ಮಾಡುವಂತಹ ಸಾಮರ್ಥ್ಯವನ್ನು ಭಗವಂತ ಅನುಗ್ರಹ ಮಾಡ್ತಾ ಇದ್ದಾನೆ. ಆದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ಇನ್ನು ಪಾಂತೀತಿ ಪಾಹ ತತ್ವಾಭಿಮಾನ್ಯಾದಯ ತೈಃ ಆಸಮ್ಯಕ್ ವನ್ಯತೆ ಸಂಸೇವ್ಯತೆ ಇತಿ ಪಾವನಃ. ಪಾಲಕರಿಂದ ಚೆನ್ನಾಗಿ ಸ್ತುತಿಸಲ್ಪಡುವವನು. ನಿನ್ನೆ ಹೇಳ್ಕೊಂಡ್ವಿ ಪವನಃ ಶಬ್ದದಲ್ಲಿ. ಪಾಲಕರು ಯಾರ್ಯಾರು ಈ ಜಗತ್ತನ್ನು ಪಾಲನೆ ಮಾಡ್ತಾ ಇದ್ದಾರೆ, ರಾಜರು, ಚಕ್ರವರ್ತಿಗಳು ಮತ್ತು ನಮ್ಮಲ್ಲಿರುವ ತತ್ವಾಭಿಮಾನಿ ದೇವತೆಗಳು, ಈ ಬ್ರಹ್ಮಾಂಡದಲ್ಲಿರುವ ತತ್ವಾಭಿಮಾನಿ ದೇವತೆಗಳು, ಇವರು ಎಲ್ಲರೂ ಕೂಡ ಭಗವಂತನನ್ನು ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ. ತತ್ವಾಭಿಮಾನಿ ದೇವತೆಗಳು ಸ್ತೋತ್ರ ಮಾಡ್ತಾರೆ, ಚಕ್ರವರ್ತಿಗಳು, ರಾಜರು, ಒಬ್ಬರಲ್ಲ ಎಲ್ಲರೂ ಕೂಡ ಯಾರು ಪಾಲಕರು ಅಂತ ಕರೆಯಲ್ಪಡ್ತಾ ಇದ್ದಾರೋ, ಪಾಲಕರಾಗಿದ್ದಾರೋ ಅವರೆಲ್ಲರೂ ಕೂಡ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಆದ ಕಾರಣ ಪಾವನಃ, ಅದೇ ಹೇಳ್ತಾರೆ ಪಾಂತಿ ಇತಿ ಪಾಹ, ಪಾಲನೆ ಮಾಡ್ತಾರಾದ ಕಾರಣ ಅವರು ಪಾಲಕರು. ತತ್ವಾಭಿಮಾನ್ಯಾದಯ, ತತ್ವಾಭಿಮಾನಿ ಮೊದಲಾದ ದೇವತೆಗಳೇ ಅವರಾದವರು.
ತೈಹಿ ಅವರಿಂದ ಆಸಮ್ಯಕ್ ವನ್ಯತೆ ಸಂಸೇವ್ಯತೆ, ಆಸಮ್ಯಕ್ ಚೆನ್ನಾಗಿ ವನ್ಯತೆ ಸಂಸೇವ್ಯತೆ ಸೇವಿಸಲ್ಪಡ್ತಾನಾದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪಾಂತಿ ಇತಿ ಪಾಹ ತತ್ವಾಭಿಮಾನ್ಯಾದಯಃ ತೇಭ್ಯೋ ಅವನಂ ರಕ್ಷಣಂ ಯಸ್ಮಾತ್, ಪಾಂತಿ ಇತಿ ಪಾ ರಾಜಾನಸ್ತೇಭ್ಯೋ ಅವನಂ ಯಸ್ಮಾತ್ ಪಾವನಃ. ಪಾಂತಿ ಇತಿ ಪಾಹ, ಯಾರು ಪಾಲಕರು ಪಾಲನೆ ಮಾಡ್ತಾರಾದ ಕಾರಣ ಪಾಲಕರು ಯಾರು ತತ್ವಾಭಿಮಾನಿ ದೇವತೆಗಳು ಮೊದಲಾದವರು. ತೇಭ್ಯೋ ಅವನಂ ರಕ್ಷಣಂ ಯಸ್ಯಾತ್, ಅವರಿಂದ ರಕ್ಷಣೆ ದೊರಕುವಂತೆ, ಅಂದರೆ ಈ ಜಗತ್ತಿಗೆ ಪಾಲಕರಿಂದ ತತ್ವಾಭಿಮಾನಿ ದೇವತೆಗಳಿಂದ ಚಕ್ರವರ್ತಿಗಳಿಂದ ರಾಜರಿಂದ ಈ ಜಗತ್ತಿಗೆ ರಕ್ಷಣೆ ಸಿಗುವಂತೆ ಅನುಗ್ರಹ ಮಾಡ್ತಾನೆ. ಅವರನ್ನು ಅನುಗ್ರಹ ಮಾಡ್ತಾನಾದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ಇನ್ನು ಆ ಪಾಲಕರು ನಮಗೆ ರಕ್ಷಕರಾದರೆ ರಕ್ಷಕರಿಗೆ ರಕ್ಷಕನು ಭಗವಂತ, ಪಾಲಕರಿಗೂ ರಕ್ಷಣೆಯನ್ನು ಅನುಗ್ರಹಿಸುವವನು. ಪಾನ್ ಅಪಿ ಅವತಿ ರಕ್ಷತಿ ಇತಿ ಪಾವನಃ, ನಮಗೆ ರಕ್ಷಕರಾಗಿರುವ ಪಾಲಕರಿಗೂ ರಕ್ಷಣೆಯನ್ನು ಕೊಡುವವನು ಅನುಗ್ರಹ ಮಾಡುವವನು ಆದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಯಾವ ತತ್ವಾಭಿಮಾನಿ ದೇವತೆಗಳು ನಮ್ಮನ್ನು ಪಾಲನೆ ಮಾಡ್ತಾ ಇರ್ತಾರೆ ಅಂತಹ ತತ್ವಾಭಿಮಾನಿ ದೇವತೆಗಳು ವಿಷ್ಣು ಭಕ್ತಿಪರಾಯಣರು. ವಿಷ್ಣು ಭಕ್ತಿಪರಾಯಣರಾದ ತತ್ವಾಭಿಮಾನಿ ದೇವತೆಗಳು, ಹೇ ತತ್ವಾಭಿಮಾನಿ ದೇವತೆಗಳೇ, ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ, ನಮ್ಮನ್ನು ಯಾವಾಗಲೂ ಧರ್ಮ ಮಾರ್ಗದಲ್ಲೇ ಹೋಗುವಂತೆ ಪ್ರೇರಣೆ ಮಾಡಿ ಅಂತ. ಅಂತಹ ತತ್ವಾಭಿಮಾನಿ ದೇವತೆಗಳಿಗೂ ಕೂಡ ಇವನು ರಕ್ಷಕನಾಗಿದ್ದಾನೆ. ಇನ್ನೂ ಹೇಳ್ತಾರೆ, ಪಾನಾಂ ಅವನಂ ಗಮನಂ ಜ್ಞಾನಂ ವಾ ಯಸ್ಮಾತ್ ಸಹ ಪಾವನಃ ಅವಗತೌ. ಪಾಲಕರಿಗೆ ಗಮನವನ್ನು ಅಥವಾ ಜ್ಞಾನವನ್ನು, ಪಾನಾಂ ಅವನಂ ಗಮನಂ ಅಥವಾ ಜ್ಞಾನಂ, ಈ ಯಾರು ಪಾಲಕರು ಅಂತ ಇಷ್ಟರವರೆಗೂ ನಾವು ಹೇಳಿಕೊಂಡಿದ್ದೇವೆ ಅವರಿಗೆ ಗಮನವನ್ನು ಅಥವಾ ಜ್ಞಾನವನ್ನು ಅನುಗ್ರಹಿಸುತ್ತಾನಾದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ಅಷ್ಟೇ ಅಲ್ಲ, ಪಾಂತಿ ಇತಿ ಪಾಹ ರಕ್ಷಕಾಃ ತತ್ವಾಭಿಮಾನ್ಯಾದಯಃ ಅವನಾಃ ರಕ್ಷಕಾಃ ಯಸ್ಮಾತ್ ಸಹ ಪಾವನಃ. ಏನು ಪಾಲಕರು ಅಂತ ಕರೆಯಲ್ಪಡುವಂತಹ ಅವರಿಗೆ ಅವರು ರಕ್ಷಕರಾಗುವಂತೆ ಅನುಗ್ರಹ ಮಾಡ್ತಾನೆ. ಯಾರಾದರೆ ಪಾಲಕರಾಗಿ ನಮಗೆ ರಕ್ಷಣೆಯನ್ನು ಕೊಡ್ತಾರೋ ಅವರಿಗೆ ನಮಗೆ ಅವರು ರಕ್ಷಕರಾಗುವಂತೆ, ರಕ್ಷಣೆ ಮಾಡುವ ಸಾಮರ್ಥ್ಯ ಬರುವಂತೆ ಅನುಗ್ರಹ ಮಾಡ್ತಾನಾದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ತತ್ವಾಭಿಮಾನಿ ದೇವತೆಗಳಿಗೂ ರಾಜರಿಗೂ ರಕ್ಷಣೆ ಮತ್ತು ಗಮನ ಮತ್ತು ಜ್ಞಾನಾದಿಗಳನ್ನು ಕೊಟ್ಟು ಅವರು ನಮಗೆ ರಕ್ಷಕರಾಗುವಂತೆ ಮಾಡುವವನಾದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ಪೈಹಿ ಆಸಮ್ಯಕ್ ವನ್ಯತೆ ಯಾಚ್ಯತೆ ಇತಿ ಪಾವನಃ, ಪಾಲಕರಿಂದಲೂ ಚೆನ್ನಾಗಿ ಬೇಡಲ್ಪಡುವವನು. ಇನ್ನು ಪಾಲಕರಿಂದಲೂ ಚೆನ್ನಾಗಿ ಬೇಡಲ್ಪಡುವವನು. ಪೈಹಿ ಆಸಮ್ಯಕ್ ವನ್ಯತೆ ಯಾಚ್ಯತೆ ಇತಿ ಪಾವನಃ, ಯಾರು ಪಾಲಕರು ಅಂತಿದ್ದಾರೋ ಆ ಪಾಲಕರು ಕೂಡ ಅವರಿಗೆ ಏನು ಬೇಕೋ ಅವರು ಪಡೆಯುವುದಕ್ಕಾಗಿ ಭಗವಂತನನ್ನು ಬೇಡ್ತಾರೆ. ಆದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು.
ಇನ್ನು ಪಾವಯತೀತಿ ಪಾವನಃ ಪವತೆ ನಿರಂತರ ಮನಲಸಃ ಸಂಚರತಿ ವಾಯು ತಸ್ಯ ಪ್ರಯೋಜಕತ್ವಾತ್ ಪರಮೇಶ್ವರಃ ಪಾವನ ಇತ್ಯಾಹ ಪಾವಯತೀತಿ. ವಾಯುದೇವರು ಯಾವಾಗಲೂ ಸಂಚಾರ ಮಾಡ್ತಾ ಇರ್ತಾರೆ. ಈ ವಾಯುದೇವರು ಯಾವಾಗಲೂ ಸಂಚಾರ ಮಾಡುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ಗಾಳಿ ಒಂದು ಕ್ಷಣ ಒಂದು ಕಡೆ ಇರೋದಿಲ್ಲ, ಯಾವಾಗಲೂ ಸಂಚಾರ ಮಾಡ್ತಾ ಇರುತ್ತೆ. ಆ ವಾಯುವಿಗೆ ಯಾವಾಗಲೂ ಸಂಚಾರ ಮಾಡುವ ಗಮನ ಶಕ್ತಿ ಬರುವಂತೆ ಇರುವಂತೆ ಆ ಗಮನವನ್ನು ಕೊಡುವವನು ಭಗವಂತ. ಆದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ಭಗವಂತನ ಒಂದು ನಿಯಂತ್ರಣಕ್ಕೆ ಭಯಪಟ್ಟು ವಾಯುದೇವರು ಯಾವಾಗಲೂ ಸಂಚರಿಸುತ್ತಾನೇ ಇರ್ತಾರೆ, ಕದಲ್ತಾನೇ ಇರ್ತಾರೆ, ಪ್ರಯಾಣ ಮಾಡ್ತಾನೆ ಇರ್ತಾರೆ ಅಂತ ತೈತ್ರಿಯ ಉಪನಿಷತ್ತು ಹೇಳ್ತಾ ಇದೆ. ಭೀಷಾಸ್ಮಾತ್ ವಾತಃ ಪವತೆ ತೈತ್ರಿಯ ಉಪನಿಷತ್ತು. ತೈತ್ರಿಯ ಉಪನಿಷತ್ ಭಾಷ್ಯ ತಸ್ಮಾದ್ ವಾಯುವಾದಯೋ ದೇವಾ ವಿದ್ವಾಂಸೋಪಿ ವಿಶೇಷತಃ ಭೀತಾಃ ಸ್ವಕರ್ಮ ಕುರುವಂತಿ ವಿಷ್ಣೋ ಪ್ರೀತ್ಯರ್ಥಮಂಜಸ. ತೈತ್ರಿಯ ಉಪನಿಷತ್ ಭಾಷ್ಯದಲ್ಲಿ ಯಜುಸ್ಸಂಹಿತ ವಾಕ್ಯವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಭಗವಂತನ ನಿಯತಿ ಅಂದರೆ ನಿಯಂತ್ರಣಕ್ಕೆ ಭಯಪಟ್ಟು ವಾಯುದೇವರು ಯಾವಾಗಲೂ ಸಂಚಾರ ಮಾಡ್ತಾನೇ ಇರ್ತಾರೆ ಅಂತ ತೈತ್ರಿಯ ಉಪನಿಷತ್ತು ಹೇಳ್ತಾ ಇದೆ. ಆದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ಅಷ್ಟೇ ಅಲ್ಲ, ಪವನಸ್ಯಾಯಂ ನಿಯಾಮಕತ್ವೇನ ಸಂಬಂಧಿ ಇತಿ ಪಾವನಃ. ವಾಯುದೇವರಿಗೆ ನಿಯಾಮಕನಾಗಿರೋದರಿಂದ ಭಗವಂತನಿಗೆ ಪಾವನಃ ಅಂತ ಹೆಸರು. ವಾಯುದೇವರಿಗೆ ಭಗವಂತನ ಜೊತೆಗೆ ಹೇಗೆ ಸಂಬಂಧ ಅಂತ ಹೇಳಿದರೆ, ಭಗವಂತ ವಾಯುದೇವರನ್ನು ನಿಯಾಮಕ ಮಾಡ್ತಾನೆ, ನಿಯಂತ್ರಣ ಮಾಡ್ತಾನೆ. ಆ ನಿಯಾಮಕತ್ವದಿಂದ ವಾಯುವಿಗೆ ನಿಯಾಮಕನಾಗಿರುವ ಒಂದು ಸಂಬಂಧದಿಂದ ಭಗವಂತನಿಗೆ ವಾಯುವು ಅಂತ ಹೆಸರು. ಅದು ಪಾವನಃ ಅಂತ ಹೆಸರು. ಅರ್ಥಾತ್ ವಾಯುದೇವರಿಗೆ ನಿಯಾಮಕನಾಗಿದ್ದಾನೆ ಭಗವಂತ ಅಂತ. ಇನ್ನು ಪಿಬತಿ ಸ್ವಕಿರಣದ್ವಾರ ಜಲಂ ಸ್ವೀಕರೋತೀತಿ ಪಹ ಸೂರ್ಯ ತಂ ಅವತಿ ನಿಯಾಮಕತೆಯ ಪ್ರವಿಶತೀತಿ ಪಾವನಃ ಅವಪ್ರವೇಶ. ಸೂರ್ಯ ಏನು ಮಾಡ್ತಾನೆ, ತನ್ನ ಕಿರಣಗಳ ಮೂಲಕ ನೀರನ್ನು ಹೀರ್ತಾನೆ. ಈ ನದಿಗಳು, ಸಮುದ್ರಗಳು ಇವುಗಳಲ್ಲಿರುವ ನೀರನ್ನು ಸೂರ್ಯ ತನ್ನ ಕಿರಣಗಳ ಮೂಲಕ ಹೀರ್ತಾನೆ. ಹೀರಿಸಿಕೊಂಡಾಗ ಅವಕ್ಕೆ ಅಂತಹ ಸೂರ್ಯನಲ್ಲಿ ನಿಯಾಮಕನಾಗಿ ಪ್ರವೇಶ ಮಾಡಿರ್ತಾನೆ ಭಗವಂತ. ಅಂದರೆ ಅರ್ಥಾತ್ ಸೂರ್ಯನು ತನ್ನ ಕಿರಣಗಳಿಂದ ನೀರುಗಳನ್ನು ಹೀರಿಸಿಕೋಬೇಕು ಅಂತ ಹೇಳಿದರೆ ಸೂರ್ಯನು ಸ್ವತಂತ್ರವಾಗಿ ತಾನು ಮಾಡಲಾರ. ಆದರೆ ಭಗವಂತ ಅವನಿಗೆ ನಿಯಾಮಕನಾಗಿದ್ದು ಅವನಲ್ಲಿ ಪ್ರವೇಶ ಮಾಡಿ ಸೂರ್ಯನ ಕಿರಣಗಳ ಮೂಲಕ ನೀರನ್ನು ಹೀರಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ಇನ್ನು ಪಿಬತಿ ಸ್ವಕಿರಣದ್ವಾರ ಜಲಂ ಸ್ವೀಕರೋತೀತಿ ಪಹ ತಜ್ಜಲಸ್ಯ ಮೇಘಾದಿದ್ವಾರ ವರ್ಷಣೇನ ಸರ್ವಂ ಅವತೀತಿ ಅವನಃ ಪಶ್ಚಾಸಾವನಶ್ಚ ಪಾವನಃ. ಇಷ್ಟ ಮುಂಚೆ ನಾವು ಹೇಳಿದಂತೆ ಸೂರ್ಯನಲ್ಲಿದ್ದುಕೊಂಡು ಸಮುದ್ರಾದಿಗಳ ನೀರನ್ನು ಹೀರ್ತಾನೆ ಮತ್ತು ಮಳೆ ಬರಿಸುತ್ತಾನೆ. ಮಳೆ ಬರಿಸಿ ಎಲ್ಲರನ್ನ ರಕ್ಷಣೆ ಮಾಡ್ತಾನೆ. ಸೂರ್ಯನಲ್ಲಿದ್ದುಕೊಂಡು ಸಮುದ್ರದಲ್ಲಿರೋ ನೀರನ್ನೆಲ್ಲ ಸಕ್ ಮಾಡ್ತಾನೆ, ಹೀರ್ತಾನೆ.
ಮತ್ತು ಆ ತಾನು ಹೀರಿದಂತಹ ನೀರನ್ನು ಮಳೆ ಬರುವಂತೆ ಮಾಡಿ ಈ ಲೋಕವನ್ನು ರಕ್ಷಣೆ ಮಾಡ್ತಾನೆ. ಮಳೆಗಳು ಬರದೇ ಇದ್ದರೆ ಈ ಜಗತ್ತು ವ್ಯಾಪಾರ ನಡೆಯುವುದೇ ಇಲ್ಲ. ಆ ರೀತಿ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ಅಷ್ಟೇ ಅಲ್ಲ, ಪಾತಿ ರಕ್ಷತಿ ಸರ್ವಮಿತಿ ಪಹ ಅವತಿ ಪ್ರವಿಶತಿ ಸರ್ವಮಿತಿ ಅವನಃ ಅವಪ್ರವೇಶೇ ಪಶ್ಚಾಸಾವನಶ್ಚ ಪಾವನಃ. ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಇರ್ತಾನೆ, ಎಲ್ಲರೊಳಗೂ ಪ್ರವೇಶ ಮಾಡ್ತಾ ಇರ್ತಾನೆ, ಪ್ರವೇಶವಾಗಿರ್ತಾನೆ. ಅಂದರೆ ಭಗವಂತ ಎಲ್ಲರನ್ನೂ ರಕ್ಷಣೆ ಮಾಡುವವನು ಭಗವಂತ. ಮತ್ತು ಎಲ್ಲರೊಳಗೂ ತಾನು ಪ್ರವೇಶ ಮಾಡಿರ್ತಾನೆ, ಇದ್ದೇ ಇರ್ತಾನೆ. ಅಂದರೆ ಎಲ್ಲರೊಳಗೂ ನಿಯಾಮಕನಾಗಿ ಪ್ರವೇಶ ಮಾಡಿ ಅವರನ್ನು ರಕ್ಷಣೆ ಮಾಡ್ತಾ ಇರ್ತಾನೆ. ಆದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ಇನ್ನು ಜಿಜ್ಞಾಸೆ. ನಮಗೆ ಸಮುದ್ರದಲ್ಲಿ ಇರುವ ನೀರನ್ನು ಭಗವಂತ ಹೀರಿಸಿ ಸೂರ್ಯನ ಮೂಲಕ, ಸೂರ್ಯನ ಕಿರಣಗಳ ಮೂಲಕ ಮಳೆ ಬರುವಂತೆ ಮಾಡ್ತಾ ಇದ್ದಾನೆ, ಹೀರ್ತಾ ಇದ್ದಾನೆ. ಆದ ಕಾರಣ ಸಮುದ್ರದಲ್ಲಿರುವ ಎಲ್ಲವೂ ನೀರು ಖರ್ಚಾಗೋಗುತ್ತಲ್ಲ, ಭಗವಂತ ಸೆಳೆಯುವುದರಿಂದ ಸಮುದ್ರದಲ್ಲಿ ನೀರೇ ಇಲ್ಲದೆ ಆಗತ್ತೆ, ಸಮುದ್ರವೇ ಇಲ್ಲದೆ ಆಗತ್ತಲ್ವಾ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಜಿಜ್ಞಾಸೆಯಲ್ಲಿ ನಾಳೆ ಉತ್ತರ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.